ಗಣೇಶನ ಜನನ ಕಥೆ. ಹಳೆಯ ಕಾಲದಲ್ಲಿ ಪಾರ್ವತಿದೇವಿ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ಸ್ನಾನ ಮಾಡುವಾಗ ತಮ್ಮ ದೇಹದ ಚರ್ಮದ ಮಣ್ಣಿನಿಂದ ಒಬ್ಬ ಚಿಕ್ಕ ಬಾಲಕನನ್ನು ಸೃಷ್ಟಿಸಿದರು. ಆತನಿಗೆ ಜೀವ ತುಂಬಿ ತಮ್ಮ ಮಗನಂತೆ ಸಾಕಲು ಪ್ರಾರಂಭಿಸಿದರು. ಅವನೇ ಗಣೇಶ. ಒಮ್ಮೆ ಪಾರ್ವತಿದೇವಿ ಸ್ನಾನಕ್ಕೆ ಹೋಗುತ್ತಿದ್ದಾಗ ಗಣೇಶನಿಗೆ ಬಾಗಿಲಲ್ಲಿ ನಿಲ್ಲಿ ಯಾರನ್ನೂ ಒಳಗೆ ಬಿಟ್ಟುಕೊಡಬಾರದೆಂದು ಹೇಳಿದರು. ಆ ವೇಳೆಗೆ ಶಿವನು ಬಂದು ಒಳಗೆ ಹೋಗಲು ಪ್ರಯತ್ನಿಸಿದ. ಆದರೆ ಗಣೇಶನು ತಾಯಿ ಹೇಳಿದ ಮಾತನ್ನು ಪಾಲಿಸಿಕೊಂಡು ಒಳಗೆ ಬಿಡಲಿಲ್ಲ. ಕೋಪಗೊಂಡ ಶಿವನು ತನ್ನ ಸೇನೆಯೊಂದಿಗೆ ಹೋರಾಟಕ್ಕೆ ಇಳಿದರು. ಕೊನೆಗೆ ಶಿವನು ಸ್ವತಃ ಗಣೇಶನ ತಲೆ ಕತ್ತರಿಸಿದರು. ಹಸ್ತಿಮುಖ. ಪಾರ್ವತಿದೇವಿ ಇದನ್ನು ನೋಡಿ ತುಂಬಾ ದುಃಖಪಟ್ಟರು. ಶಿವನು ತನ್ನ ತಪ್ಪನ್ನು ಅರಿತು ಗಣೇಶನಿಗೆ ಮತ್ತೆ ಜೀವ ಕೊಡಲು ನಿರ್ಧರಿಸಿದರು. ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಕಾಣುವ ಪ್ರಾಣಿಯ ತಲೆಯನ್ನು ತರಲು ತಮ್ಮ ಭಟರನ್ನು ಕಳುಹಿಸಿದರು. ಅವರು ಆನೆಯ ತಲೆ ತಂದುಕೊಟ್ಟರು. ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಜೀವ ತುಂಬಿದರು. ಹೀಗೆ ಗಜಮುಖನಾದ ಗಣೇಶ್ ಪುನರ್ಜನ್ಮ ಪಡೆದರು. ವಿನಾಯಕನ ಮಹಿಮೆ. ವಿನಾಯಕನ ಮಹಿಮೆ. ಶಿವನು ಆ ಬಳಿಕ ಗಣೇಶನನ್ನು ವಿಘ್ನೇಶ್ವರ ಎಂದು ಘೋಷಿಸಿದರು, ಅಂದರೆ ಎಲ್ಲ ಅಡೆತಡೆಗಳನ್ನು ದೂರ ಮಾಡುವ ದೇವರು. ಯಾವುದೇ ಕಾರ್ಯ ಶುರು ಮಾಡುವ ಮೊದಲು ಗಣೇಶನ ಪೂಜೆ ಮಾಡುವುದರಿಂದ ಯಶಸ್ಸು ದೊರೆಯುತ್ತದೆ ಎಂದು ನಂಬಿಕೆ ಹರಡಿತು. ಆದ್ದರಿಂದಲೇ ನಾವು ಪ್ರತಿಯೊಂದು ಕಾರ್ಯಕ್ಕೂ ಮೊದಲು ಓಂ ಶ್ರೀ ಗಣೇಶಾಯ ನಮಃ ಎಂದು ಪ್ರಾರ್ಥಿಸುತ್ತೇವೆ.